ನಾನೇ ಬೇಡ ಅಂದೆ ಸಂಕೀರ್ಣ ಅಂದ್ರೆ ನಮ್ಮ ತಾತ ಏನು ಬರ್ತೀನಿ ನಾನೇ ಬೇಡ ಕೂಗು ಬರ್ರಿ ಚಾಗಿ ಕುಡಿದಲ್ಲ ಚಾ ಎಲ್ಲ ಇದೆ ಅದೇ ಇಲ್ಲಿ ಬಂದ ಭಕ್ತಾದಿಗಳಿಗೆ ಚೆನ್ನಾಗಿ ವ್ಯವಸ್ಥೆ ಮಾಡ್ತಾ ಇದ್ದಾರೆ ರಾಯಚೂರು ಜಿಲ್ಲೆಯವರು. ಪ್ರಸಾದ ವ್ಯವಸ್ಥೆ, ನೀರು ಕುಡಿಯೋಕ್ಕೆ ಎಲ್ಲರಿಗೂ ಚೆನ್ನಾಗಿ ಇದು ಮಾಡ್ತಾ ಇದ್ದಾರೆ. ವಿಷ್ಣು ಸಾಗರ್ ಹೋಟೆಲ್ನವರು ಅನ್ನ ಪ್ರಸಾದವನ್ನು ಮಾಡಿದ್ದಾರೆ. ಭಕ್ತಾದಿಗೆ ಒಳ್ಳೆ ಕೆಲಸ ಮಾಡ್ತಾ ಇದ್ದಾರೆ. ಇವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ ಬಂದ ಭಕ್ತಾದಿಗಳಿಗೆ. ಹಲವಾರು ರಾಯಚೂರು ಜಿಲ್ಲೆ ಇಲ್ಲದೆ ಹಲವಾರು ಕಡೆನೂ ಅನ್ನ ಪ್ರಸಾದ ಹಾಕ್ತಾರೆ. ನಮ್ಗೆ ಯಾವುದು ತ್ರಾಸ ಇಲ್ಲದೆ ಕಳಿಸ್ತಾರೆ. ಮಲ್ಲಯ್ಯ ನಮಗೆಲ್ಲ ಇದು ಕೊಟ್ಟಾನು, ಒಳ್ಳೇದು ಮಾಡಿದಾನು. ಇವ್ರಿಗೂ ಒಳ್ಳೇದಾಗಲಿ, ನಮಗೂ ಒಳ್ಳೇದಾಗಲಿ. ಎಷ್ಟು ವರ್ಷದಿಂದ ಬರೋಕತ್ತೀರಿ ಮೇಡಮ್? ನಾವು ಇದು ಫಸ್ಟ್ ಒಂದು ಸಲ ಬಂದಿದ್ದೇವೆ, ಈಗ 4ನೇ ಸಲ ರೀ ಇದು. ಐತಿ ಇನ್ನ ಒಳ್ಳೇದೇ ಆಗ್ಲಾಕ್ತೈತಿ. ಮಲ್ಲಯ್ಯ ಎಲ್ಲ ಬೇಡಿದ್ ಕೊಡ್ತಾನು, ಎಲ್ಲ ಚಲೋ ಮಾಡ್ತಾನು. दूर माणू बोरा देवी श्री पादके महात्मा मल्लय्या मल्लिकार्जुन महाराज की जय।
ಜಗತ್ತಿಗೆ ಪಾದಯಾತ್ರೆ ಜನರಿಗೆ ದೈವತ್ವದ ಶಕ್ತಿಯನ್ನು ನೀಡ್ತಕ್ಕಂಥ, ಪಾದಯಾತ್ರೆಗಳಿಗೆ ಹೆಚ್ಚಿನ ಶಕ್ತಿಯನ್ನು ಭಗವಂತ ದಯಪಾಲಿಸಲಿ ಅನ್ನುವ ಸ್ಫೂರ್ತಿಯಾಗಿ ಇವತ್ತು ವಿಷ್ಣು ಸಾಗರ ಹೋಟೆಲ್ ಮಾಲೀಕರು ನಿರಂತರ 4 ಗಂಟೆಯಿಂದ 7ನೇ ವರ್ಷ ಪಾದಯಾತ್ರೆಗಳಿಗೆ ಪ್ರಸಾದದ ವ್ಯವಸ್ಥೆಯನ್ನು ಮಾಡುವುದು, ಅದಕ್ಕೆ ಪೂರಕವಾಗಿ ಇಲ್ಲಿಯ ನಾಗರಿಕರು ಬಹುಶಃ ಗೌಡರಾಗಿರ್ಬೋದು, ರಘುನಾಥನಹಳ್ಳಿ ಗೌಡರಾಗಿರ್ಬೋದು, ಮತ್ತು ಮಹೇಶ್ ಗೌಡರಾಗಿರ್ಬೋದು ಗಂಜ ಅಸೋಸಿಯೇಷನ್ನು, ಮತ್ತು ಬಸನಗೌಡರಾಗಿರ್ಬೋದು, ವಿವಿಧ ವ್ಯಕ್ತಿಗಳು ಸಾಮಾಜಿಕ ಸ್ಪಂದನೆ ನೀಡ್ತಕ್ಕಂಥ ಜೀವಿಗಳು ಇವತ್ತು ಆಧ್ಯಾತ್ಮಿಕ ಶಕ್ತಿಯನ್ನು ಇಡೀ ಜಗತ್ತಿಗೆ ಸಾರ್ತಕ್ಕಂಥ ನಿಟ್ಟಿನಲ್ಲಿ ಮತ್ತು ಪಾದಯಾತ್ರೆಗಳಿಗೆ ಇನ್ನೂ ಇಡೀ ಜಗತ್ತಿನ ಜನರಿಗೆ ಸ್ಫೂರ್ತಿದಾಯಕವಾಗಿರ್ತಕ್ಕಂಥ ಕೆಲಸ ಮಾಡ್ತಕ್ಕಂಥದ್ದು ಭಾಳ ಸಂತೋಷದ ಕೆಲಸ. ಇದು ಈ ಪಾದಯಾತ್ರೆಗಳ ಶಕ್ತಿ ಅದು ಇಡೀ ಜಗತ್ತಿನ ಎಲ್ಲ ಜನರಿಗೆ ಒಂದು ನೀಡ್ತಕ್ಕಂಥ ಶಕ್ತಿ ಅಂತ ನಾನು ಭಾವಿಸ್ತಾ ಇದ್ದೀನಿ. ಇಂಥ ಶಕ್ತಿಯನ್ನು ಪ್ರತಿ ವರ್ಷ ಭಗವಂತ ಹೆಚ್ಚು ನಿಟ್ಟಿನಲ್ಲಿ ಶಕ್ತಿಯನ್ನು, ಆಧ್ಯಾತ್ಮಿಕ ಮತ್ತು ಜ್ಞಾನದ ಶಕ್ತಿಯನ್ನು ನೀಡಿ ಜಗತ್ತಿಗೆ ಇದೆಲ್ಲ ಉದ್ದೇಶ ಮುಖ್ಯವಾಗಿ ಶಾಂತಿಯನ್ನು ನೀಡ್ತಕ್ಕಂಥದ್ದು. ಅಂಥ ಶಾಂತಿಯನ್ನು ಭಗವಂತ ದಯಪಾಲಿಸಲಿಕ್ಕೆ ಹೆಚ್ಚು ಜನರಿಗೆ ಈ ಸ್ಫೂರ್ತಿಯನ್ನು ನೀಡಲಿ ಅಂತಕ್ಕಂಥದ್ದೇ ನಮ್ಮ ಆಶೆ ಅಂತಕ್ಕಂಥ ಮಾತನ್ನು ಹೇಳ್ತಾ ಇದ್ದೀನಿ.